ನವನಗರ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳ ದರ್ಬಾರ್. ದೂರದ ಮಾರ್ಗಗಳನ್ನು ಕ್ರಮಿಸಲು ಖಾಸಗಿ ವಾಹನಗಳನ್ನು ಅವಲಂಬಿಸಿದ ಪ್ರಯಾಣಿಕರು. ನವನಗರ ಬಸ್ ನಿಲ್ದಾಣದಲ್ಲಿ ಖಾಸಗಿ ಟೆಂಪೋ, ರಿಕ್ಷಾ, ಕ್ಲೋಸರ್ ಸೇರಿದಂತೆ ಹಲವು ವಾಹನಗಳ ಓಡಾಟ. ಖಾಸಗಿ ವಾಹನಗಳ ಮಾಲೀಕರು ಮತ್ತು ಚಾಲಕರಿಂದ ಪ್ರಯಾಣಕ್ಕಾಗಿ ಸಾರ್ವಜನಿಕರಿಗೆ ಸಾಥ್. ಹೌದು ವೀಕ್ಷಕರೇ, ಬಾಗಲಕೋಟೆ ನವನಗರ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳ ದರ್ಬಾರ್ ಶುರುವಾಗಿದೆ. ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುತ್ತಿರುವುದರಿಂದ ಬಸ್ಗಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಆದರೆ ದೂರದ ಊರಿಗೆ ಕ್ರಮಿಸುವ ಪ್ರಯಾಣಿಕರಿಗೆ ಬಸ್ ಟಿಕೆಟ್ ದರದಲ್ಲೇ ಖಾಸಗಿ ವಾಹನಗಳ ಮಾಲೀಕರು ಮತ್ತು ಚಾಲಕರು ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದು ಪ್ರಯಾಣಿಕರು ತಕ್ಕ ಮಟ್ಟಿಗೆ ನೆಟ್ಟುಸಿರು ಬಿಡುವಂತಾಗಿದೆ. ಆದರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಪರದಾಡುವಂತಹ ಪರಿಸ್ಥಿತಿ ಇನ್ನೂ ನಿಂತಿಲ್ಲ. ಖಾಸಗಿ ವಾಹನಗಳ ಮಾಲೀಕರು ಮತ್ತು ಚಾಲಕರು ಯುವ ನಾಯಕ ನ್ಯೂಸ್ ಜೊತೆ ಮಾತನಾಡಿದ್ದು ಏನ್ ಹೇಳ್ತಾರೆ ನೀವು ನೋಡಿ. ವೀಕ್ಷಕರೇ, ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಶುರುವಾಗಿರ್ತಕ್ಕಂಥದ್ದು. ಈಗ ಬಸ್ ನಿಲ್ದಾಣದಲ್ಲಿ ಏನು ನಾವು ನವನಗರ ಬಸ್ ನಿಲ್ದಾಣ ನೋಡ್ತಾ ಇದೀವಲ್ಲ, ಇಲ್ಲಿ ಯಾವುದೇ ರೀತಿಯ ಬಸ್ಗಳು ಕಾಣ್ತಾ ಇಲ್ಲ. ಮೇಲಾಗಿ ಇಲ್ಲಿ ಖಾಸಗಿ ವಾಹನಗಳನ್ನ ನೀವು ನೋಡ್ಬೋದು. ಈತ ಕಡೆ ನೀವು ನೋಡ್ರಿ, ಆಟೋ ರಿಕ್ಷಾಗಳು ಬಂದು ನಿಂತಿರ್ತಕ್ಕಂಥದ್ದು, ಈ ಕಡೆ ಟೆಂಪೋಗಳು ಕೂಡ ಬಂದು ನಿಂತಿರ್ತಕ್ಕಂಥದ್ದು. ಇವಾಗ ಈ ನವನಗರ ಬಸ್ ನಿಲ್ದಾಣ ಏನಾಗಿದೆಪ್ಪ ಅಂದ್ರೆ ಇದು ಖಾಸಗಿ ವಾಹನಗಳಿಂದ ತುಂಬಿರ್ತಕ್ಕಂಥದ್ದು. ಪ್ರಯಾಣಿಕರನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಖಾಸಗಿ ವಾಹನದ ಮಾಲೀಕರು ಮತ್ತು ಚಾಲಕರು ಬಂದು ಇಲ್ಲಿ ನಿಂತಿರ್ತಕ್ಕಂಥದ್ದು. ಈಗ ಈ ಕಡೆ ಹೋಗೋಣ ಬನ್ನಿ, ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಈಗ ಒಂದೊಂದು ಖಾಸಗಿ ವಾಹನಗಳು ಕೂಡ ಒಂದೊಂದು ತಾಲೂಕಿನ ಕಡೆಗೆ, ಒಂದೊಂದು ನಗರದ ಕಡೆಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಈಗ ಈ ಖಾಸಗಿ ವಾಹನವನ್ನೇ ಪ್ರಯಾಣಿಕರು ಹತ್ತಾ ಇರ್ತಕ್ಕಂಥದ್ದನ್ನು ಈಗ ನಮ್ಮ ಒಂದು ಚಾನಲ್ ನೀವು ನೋಡ್ತಾ ಇದ್ದೀರಾ. ಈಗ ಇಲ್ಲಿ ಕೂಡ ಪ್ರಯಾಣಿಕರನ್ನು ಕೂಡ ಕೂಗಿ ಕರೀತಾ ಇದ್ದಾರೆ ಖಾಸಗಿ ವಾಹನದ ಮಾಲೀಕರು, ಚಾಲಕರು. ಇಲ್ಲಿ ನೋಡ್ಬೋದು ನೀವು, ಖಾಸಗಿ ವಾಹನದಲ್ಲಿ ಎಲ್ಲ ಪ್ರಯಾಣಿಕರು ಹತ್ತಿರ್ತಾ ಇರ್ತಕ್ಕಂಥದ್ದು ಮತ್ತು ಖಾಸಗಿ ವಾಹನದ ಚಾಲಕರು ಕೂಡ ಊರ ಹೆಸರನ್ನು ಕರೀತಾ ಇದ್ದಾರೆ. ಅಂದರೆ ಇವತ್ತಿನ ದಿನ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿಯ ಬಸ್ಗಳು ಇಲ್ಲದೇ ಇರೋದರಿಂದ ಪ್ರಯಾಣಿಕರು ಖಾಸಗಿ ವಾಹನವನ್ನು ಅವಲಂಬಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಚಾಲಕರನ್ನ ಮಾತಾಡ್ಸ್ತಕ್ಕಂಥ ಒಂದು ಕೆಲಸ ಮಾಡೋಣ. ಸರ್, ಇವಾಗ ಬಸ್ಗಳು ಇಲ್ಲದೇ ಇರೋದರಿಂದ ಈಗ ಪ್ರಯಾಣಿಕರಿಗೆ ಈ ಖಾಸಗಿ ವಾಹನಗಳು ಅನಿವಾರ್ಯ ಆಗಿರ್ತಕ್ಕಂಥದ್ದು. ಸೊ ಈಗ ಇದು ತಮ್ಮ ವಾಹನ. ಸೊ ಇವಾಗ ಯಾವ ರೀತಿಯಾಗಿ ಇಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀರಾ? ಏನು ಕೆಲಸ ಇದೆ, ಯಾವುದು ಬಿಡಿ ಅಂತ ಹೇಳ್ತಾರೆ, ಅದಕ್ಕೆ ಬಿಡ್ತಾ ಇದ್ದೀವಿ ಸರ್. ಬಸ್ ಇಲ್ಲದಕ್ಕೆ ಗಾಡಿ ಬಿಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗ ಪ್ರಯಾಣಿಕರು ಸ್ವತಃ ತಾವೇ ಕರೆದುಬಿಟ್ಟು ತಮ್ಮ ವಾಹನಗಳನ್ನ ಏರ್ತಾ ಇರ್ತಕ್ಕಂಥದ್ದು. ಹಾಂ ಸರ್. ಇವಾಗ ಸುಮಾರು ಈಗ ಎಲ್ಲಿಂದ ಎಲ್ಲಿವರೆಗೂ ಕೂಡ ತಮ್ಮ ವಾಹನದ ಮೂಲಕ ಪ್ರಯಾಣಿಕರನ್ನು ನೀವು ಕರೆದೊಯ್ತಾ ಇರ್ತಕ್ಕಂಥದ್ದು ಸರ್? ನಾವು ನಿಡಗುಂದಿ, ಈ ಕಡೆ ಬದಾಮಿ ಎಲ್ಲ ಕಡೆ ಹೊಡಿತೀವಿ ಸರ್. ಎಲ್ಲ ಕಡೆನೂ ಹೋಗ್ತೀರಿ ಸರ್? ಅಲ್ಲಿ ಹೋಗುತ್ತೆ, ಅಲ್ಲಿ ಎಲ್ಲ ಹೋಗ್ತಿದ್ದೀವಿ ಸರ್. ಇವಾಗ ಬಸ್ ಹೋಗ್ತಕ್ಕಂಥ ಎಲ್ಲ ಮಾರ್ಗಗಳಲ್ಲಿ ಈಗ ತಮ್ಮ ಖಾಸಗಿ ವಾಹನಗಳು ಓಡಾಡ್ತಾ ಇರ್ತಕ್ಕಂಥದ್ದನ್ನು ಇಲ್ಲಿ ಚಾಲಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಇವಾಗ ನೋಡೋಣ, ನೀವು ಇಲ್ಲಿ ಸುಮಾರು ಜನ ಈಗ ಖಾಸಗಿ ವಾಹನಗಳು ಕೂಡ ಇಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು. ಖಾಸಗಿ ವಾಹನಗಳನ್ನು ಹತ್ತಿಕ್ಯಾಟಿ ಏನು ಮಾಡ್ತಾ ಇದ್ದಾರೆ, ನವನಗರ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರು ಬರ್ತಾ ಇದ್ದಾರೆ. ಈಗ ತಾನೇ ಅಲ್ಲಿ ಒಂದು ಖಾಸಗಿ ವಾಹನ ಬಂತು, ಈಗ ಅದರಿಂದ ಪ್ರಯಾಣಿಕರು ಇಳಿತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಪ್ರಯಾಣಿಕರು ಕೂಡ ಬಸ್ ಏನು ಟೆಂಪೋವನ್ನು ಹತ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಈಗ ಇಲ್ಲಿ ಇನ್ನೊಬ್ಬರು ಏನಪ್ಪ ಅಂದ್ರೆ ಖಾಸಗಿ ವಾಹನದ ಚಾಲಕರು ಇರ್ತಕ್ಕಂಥದ್ದು, ಅವರನ್ನು ಮಾತಾಡ್ಸಕ್ಕಂಥ ಒಂದು ಕೆಲಸ ಮಾಡೋಣ. ಸರ್, ಏನು ಇವಾಗ ಪ್ರಯಾಣಿಕರಿಗೆ ಬಸ್ ಇಲ್ಲದೇ ತುಂಬಾ ಪರದಾಡುವಂತಾಗಿರ್ತಕ್ಕಂಥದ್ದು, ಅದಕ್ಕಾಗಿ ತಮ್ಮ ಖಾಸಗಿ ವಾಹನವನ್ನು ಅವರು ಅವಲಂಬಿಸಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಪ್ರಯಾಣಿಕರು ತಮ್ಮ ಸ್ಥಳಕ್ಕೆ ಬಿಡುವಂತೆ ಕೇಳ್ಕೊಳ್ತಾ ಇದ್ದಾರೆ ಸರ್? ಸರ್, ಕೇಳ್ತಾ ಇದ್ದಾರೆ ಸರ್. ಅವರು ನಮ್ಗೆ ಬಾಡಿಗೆ ಪುರೋಟ ಆಗೋಲ್ಲ ಸರ್, ನಮಗಿದು ವರ್ಕೌಟ್ ಆಗೋದಿಲ್ಲ. ಅದೇ ಡೀಸೆಲ್ನೂ ಕಾಸ್ಟ್ಲಿ. ಆಮೇಲೆ ಬಂದುಬಿಟ್ಟು ಮತ್ತೆ ಎಲ್ಲ ಹಾಫ್ ರೇಟು ಕೇಳ್ತಾರೆ. ಎಲ್ಲ ಬಸ್ಸಿಗೆಲ್ಲ ಆಧಾರ್ ಕಾರ್ಡ್ ಯಾವ ರೀತಿ ಕೇಳ್ತಾರೆ, ನಮಗೂ ಆ ರೀತಿನೇ ಕೇಳ್ತಾ ಇದ್ದಾರೆ. ಮತ್ತು ಅಷ್ಟೇ ನಾವು ಹೊಡ್ತಾ ಇರೋದು. ಅಂದರೆ ಈಗ ಪ್ರಯಾಣಿಕರಿಗೆ ಈಗ ಇಲ್ಲಿಂದ ಮತ್ತು ನೀವು ಏನೋ ಒಂದು ಸ್ಥಳಕ್ಕೆ ಹೋಗ್ತಾ ಇರಲಿ, ಈಗ ಬಾದಾಮಿ ಆಗಿರ್ಬೋದು, ನಿಡಗುಂದಿ ಆಗಿರ್ಬೋದು ಹೇಳ್ತಾ ಇದ್ದಾರೆ. ಸೊ ಈಗ ಬಸ್ಸಿಗೆ ಟಿಕೆಟ್ ಎಷ್ಟಿದೆಯಲ್ಲ ಅಷ್ಟೇ ರೇಟಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಅಥವಾ ಅದಕ್ಕಿಂತ ಮಿನಿಮಮ್ ಆಗಿ ಮಾಡಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅಥವಾ ಏನಾರ ಹೆಚ್ಚುವರಿಯಾಗಿ ಟಿಕೆಟ್ ಬೆಲೆಯನ್ನು ಏರಿಸಿರ್ತಕ್ಕಂಥದ್ದು? ಇಲ್ಲ ಸರ್, ನಮ್ಗೆ ಅಷ್ಟೇ ರೇಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಕಾದ್ರೆ ನೀವು ಪ್ರಯಾಣಿಕರು ಕೇಳ್ಬೋದು. ಏನು ಸರ್, ಪ್ರಯಾಣಿಕರು ಕೇಳಿ ನಮಗೆ, ಯಾಕಂದರೆ ಆರ್ ಟಿ ಒ ಸರ್ ಆಯಿತು, ಆಮೇಲೆ ಟಿ ಸಿ ಸರ್ ಆಯಿತು, ನಮ್ಗೆ ಇದು ಮಾಡಿದ್ದಾರೆ. ಅದಕ್ಕಾಗಿ ನಾನು ಅಷ್ಟೇ ರೇಟ್ ಹೊಡ್ತಾ ಇದ್ದೀನಿ. ಈಗ ಆರ್ ಟಿ ಒ ಸರ್ ಕೂಡ ಇಲ್ಲ, ಈಗ ಪ್ರಯಾಣಿಕರ ತೊಂದರೆ ಆಗುತ್ತೆ, ತಾವೆಲ್ಲ ಹೋಗಿಬಿಟ್ಟು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವ್ರ ಸ್ಥಳಕ್ಕೆ ಬಿಟ್ಟು ಬರುವಂತ ಹೇಳಿದ್ದಾರೆ ಸರ್. ಹೇಳಿದ್ದಾರೆ ಸರ್, 5 ರೂಪಾಯಿ ಅಷ್ಟೇ ಹೆಚ್ಚಳ ಮಾಡಿದ್ದು ನಾವು. ಹೌದಾ ಸರ್? ಇವಾಗ 55 ರೂಪಾಯಿ ಇದೆ, 60 ರೂಪಾಯಿ ತೊಗೋತೀವಿ. ಹಾಂ ಸರ್. ಇದಕ್ಕೆ ಸಂಬಂಧಪಟ್ಟ ಈಗ ಬಸ್ ಇಲ್ಲದೇ ಪರದಾಡಿರ್ತಕ್ಕಂಥ ಪ್ರಯಾಣಿಕರು, ಅವ್ರಿಗೆ ನೀವು ಈಗ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಪ್ರಯಾಣಿಕರು ಏನು ಹೇಳ್ತಾ ಇದ್ದಾರೆ ಸರ್ ತಮಗೆ? ಪ್ರಯಾಣಿಕರಿಗೆ ಕೇಳ್ಬೇಕು ಸರ್ ನಾವು. ಅಂದರೆ ತಮ್ಮ ಜೊತೆ ಬಂದುಬಿಟ್ಟು ಏನಾದರೂ ಇಲ್ಲಪ್ಪ ನಮ್ಗೆ ಕಷ್ಟ ಆಗಿತ್ತು, ನೀವು ಬಂದುಬಿಟ್ಟು ಭಾಳ ಹೆಲ್ಪ್ ಆಯಿತು ಅಂತಕ್ಕಂಥ ಮಾತುಗಳು ಏನಾದರೂ ಬಂದಿದ್ದಾವ ಸರ್ ಪ್ರಯಾಣಿಕರಿಂದ? ಆ ರೀತಿ ಏನು ಬಂದಿಲ್ಲ ಸರ್ ನಮಗೆ. ಇದೇ ಹೆಚ್ಚಳ ಇದು ಕೇಳ್ತಾ ಇದ್ದಾರೆ ಸರ್. ಯಾಕೆ ಆಧಾರ್ ಕಾರ್ಡ್ ಜಾಸ್ತಿ ಕೇಳ್ತಾರಲ್ಲ ಲೇಡೀಸ್ ಎಲ್ಲ, ಆಧಾರ್ ಕಾರ್ಡೇ ಬಸ್ ಕೇಳ್ತಿದ್ರೆ. ಇವಾಗ ನೋಡಿ, ಒಂದು 5 ಜನ ಆ ಕಡೆ ಹೋಗಿ ನಿಂತಿದ್ದಾರೆ ನೋಡಿ.
ಆ ಕಡೆ ಹೋಗಿ ನಿಂತಾರೆ. ಮತ್ತು ಏನು ಮಾಡೋದು ಸರ್? ಇವಾಗ ವೀಕ್ಷಕರೇ ನೋಡ್ಬೋದು, ಈಗ ಏನು ಖಾಸಗಿ ವಾಹನಗಳ ಮೂಲಕ ಹೋಗ್ತಾ ಇದ್ದಲ್ಲ, ಇದಕ್ಕೆ ಇಲ್ಲಿ ಆರ್ ಟಿ ಒ ಅವರಾಗಿರ್ಬೋದು, ಇನ್ನು ಉಳಿದಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಮತ್ತು ಅವರಿಗೆ ಸುರಕ್ಷಿತವಾಗಿ ಏನು ಮಾಡಬೇಕು, ಅವರು ತಲುಪಬೇಕಾಗಿರ್ತಕ್ಕಂಥ ಸ್ಥಳಕ್ಕೆ ತಲುಪಬೇಕು ಅಂತಕ್ಕಂಥ ಒಂದು ಉದ್ದೇಶ ಹೊಂದಿ ಏನು ಖಾಸಗಿ ವಾಹನ ಚಾಲಕರಿಗಾಗಿರ್ಬೋದು, ಮಾಲೀಕರಾಗಿರ್ಬೋದು, ಅವ್ರಿಗೆ ಏನಪ್ಪ ಅಂದ್ರೆ ತಿಳಿಸಿ ಹೇಳ್ತಾ ಇದ್ದಾರೆ. ಇಲ್ಲ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೂಡ ತಾವು ಏನು ಮಾಡಿರಿ, ತಮ್ಮ ವಾಹನದ ಮೂಲಕ ಅವ್ರನ್ನ ಬಿಟ್ಟು ಬರ್ತಕ್ಕಂಥ ಒಂದು ಕೆಲಸ ಮಾಡಿರಿ. ಅದ್ರ ಜೊತೆಗೆ ಬಸ್ಸಿಗೆ ಏನು ಟಿಕೆಟ್ ದರ ಇತ್ತು ಅಷ್ಟೇ ಟಿಕೆಟ್ ದರವನ್ನು ನಾವು ತೊಗೊಳ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ವಿ. ಆದರೆ ದಾರಿ ಅನಿವಾರ್ಯ ಕಾರಣದಿಂದ ಕಠಿಣ ಮಾರ್ಗ ಆಗಿತ್ತು ಅಂದ್ರೆ ನಾವು 5 ರೂಪಾಯಿ ಮಾತ್ರ ಟಿಕೆಟ್ ಹೆಚ್ಚಳವನ್ನು ಮಾಡಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಖಾಸಗಿ ವಾಹನಗಳ ಚಾಲಕರು ಮತ್ತು ಮಾಲೀಕರು ತಿಳಿಸ್ತಾ ಇರ್ತಕ್ಕಂಥದ್ದು.